ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಇವತ್ತಿನ ವಿಡಿಯೋ ಏನಂತ ಅಂದರೆ ನಾನು ಇವತ್ತು ನಮ್ಮ ಅಮ್ಮನ ಮೀಟ್ ಮಾಡೋಕ್ಕೆ ಹೋಗ್ತಿದ್ದೀನಿ. ಬಸ್ಸಲ್ಲಿ ಒಬ್ಬರು ಆಂಟಿನ ಮೀಟ್ ಮಾಡಿದೆ, ನೋಡಿ ಯಾವ ಥರ ಮಾತಾಡ್ತಿದ್ದಾರೆ ಅಂತ. ಊಟ ಆಯ್ತಾ ನಿಮ್ಮದು? ಆಯಿತು, ನಮ್ಮದು ಆಯ್ತಪ್ಪ. ಏನು ಇಬ್ಬರಲ್ಲಿ ಹೆಣ್ಮಕ್ಳು, ಒಬ್ಬರು ಗಂಡು ಮಕ್ಕಳು. ಅಲ್ಲಮ್ಮ ಅವ್ರ ಮನೆ ಹಾಸನ ಅಲ್ಲಮ್ಮ, ಅಲ್ಲಿಂದ ಇಲ್ಲಿಗೆ ರಿಲೇಷನ್. ಇಲ್ಲಿ ಪ್ರಯಾಣ ಮಾಡ್ತಿರೋರು ಎಲ್ಲರೂ ಡೆಸ್ಟಿನೇಷನ್ ಒಂದೇ, ಬ್ಯಾಂಗ್ಳೂರು. ಆದರೆ ಉದ್ದೇಶಗಳು ಬೇರೆ ಬೇರೆ. ಯಾವ್ಯಾವ ಥರ ಉದ್ದೇಶಗಳಿರುತ್ತೆ ಅಂದರೆ, ಎಜುಕೇಷನ್ ಕಂಪ್ಲೀಟ್ ಆಯಿತು, ನಂಗೆ ಒಂದು ಒಳ್ಳೆ ಜಾಬ್ ಸಿಕ್ಕಿದ್ರೆ ಸಾಕು, ನಮ್ಮ ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೋಬೋದು ಅನ್ನೋ ಚಿಂತೆಯಲ್ಲಿ ಒಬ್ಬರು. ನಮ್ಮೂರು, ನಮ್ಮ ಫ್ರೆಂಡ್ಸ್ನ ಎಲ್ಲ ಬಿಟ್ಟು ಇಷ್ಟು ದೂರ ಓದಕ್ಕೆ ಹೋಗ್ಬೇಕಾ ಅನ್ನೋ ಒಂದು ಟೆನ್ಷನ್ನಲ್ಲಿ ಇನ್ನೊಬ್ಬರು. ಮಗಳಿಗೆ ಹುಷಾರಿಲ್ಲ, ನೋಡ್ಕೊಂಡು ಬರೋಕ್ಕೆ ಹೋಗಬೇಕು ಅನ್ನೋರೊಬ್ಬರು. ಮಗನ ಮದುವೆಗೆ ಹೊಸ ಬಟ್ಟೆ ತೊಗೊಂಡು ಬರೋಕ್ಕೆ ರಿಲೇಟಿವ್ಸ್ ಮನೆಗೆ ಹೋಗ್ತಾ ಇದ್ದೀವಿ ಅನ್ನೋರೊಬ್ಬರು. ನಮ್ಮ ಚಿಕ್ಕಪ್ಪನ ಮನೆಗೆ ಹೋಗ್ತಿದ್ದೀವಿ, ಹಾಲಿಡೇಸ್ಗೆ ಟ್ರಿಪ್ ಕರ್ಕೊಂಡು ಹೋಗ್ತಿದ್ದಾರೆ ಅನ್ನೋ ಮಕ್ಕಳು ಇನ್ನೊಂದು ಕಡೆ. ದೊಡ್ಡಪ್ಪಗೆ ಸರ್ಜರಿ ಆಗಿದೆ, ಹಾಸ್ಪಿಟ್ಲಲ್ಲಿದ್ದಾರೆ, ಚಿಕ್ಕ ವಯಸ್ಸಿಂದ ನಮ್ಮನ್ನು ಚೆನ್ನಾಗಿ ನೋಡ್ಕೊಂಡಿದ್ರು. ಇವಾಗ ನಾವು ಅವ್ರ ಟೈಮಿಗೆ ಹೋಗೋಕ್ಕಾಗತ್ತಾ ಇಲ್ವಾ ಅನ್ನೋ ಚಿಂತೆಯಲ್ಲಿ ಇನ್ನೊಬ್ಬರು. ಇದೆಲ್ಲದ್ರ ಮಧ್ಯೆ ಇಸ್ಕಾನ್ ಟೆಂಪಲ್ಗೆ ಹೋಗಬೇಕು ಅನ್ನೋ ಕೃಷ್ಣನ ಭಕ್ತಾದಿಗಳು ಒಂದು ಬ್ಯಾಚು. ಇವರೆಲ್ಲರೂ ಹುಷಾರಾಗಿ ತಲುಪಿಸೋ ಜವಾಬ್ದಾರಿಲಿ ಡ್ರೈವರ್. ಆ ಡ್ರೈವರ್ಗೋಸ್ಕರ ಮನೇಲಿ ಕಾಯ್ತಾ ಇರೋ ಅವ್ರ ಹೆಂಡ್ತಿ. ಎನಿವೆ, ಅಮ್ಮ ಇಲ್ಲಿ ನೋಡಮ್ಮ, ವಿಡಿಯೋ ಮಾಡ್ಕೊಂಡು ಊಟ ಹೆಂಗೈತೆ ಹೇಳಿ. ಇವಾಗ ಊಟ ಹೆಂಗೈತೆ ಹೇಳಿ. ಯೂಟ್ಯೂಬ್ ಹಾಕಾನೆ ಬಿಡು, ಅವ್ರು ಹುಡುಕಿ ಬಂದಾರ, ಆಮೇಲೆ ಹೋಟ್ಲವರು ಬರಲ್ಲ, ಹುಡುಕೊಂಡೇನು ಬರಲ್ಲ ಹೇಳು. ಹೆಸರು ಕಾಳ ಕಲ್ಲೈತೆ ಪಲ್ಯ, ಆಮೇಲೆ ಸಾಂಬಾರು ಸಾಂಬಾರು ಸಾರು ಕೊಟ್ಟೆ ಫ್ರಿಜ್ಜಾಗಿ ಇಟ್ಟು, ಆಮೇಲೆ ಮಜ್ಜಿಗೆ ಹುಳಿ ಇರೋದು. ಮಜ್ಜಿಗೆ ಹುಳಿ ಇದಾವ, ಖಾರ ಇರಬೇಕಿತ್ತ. ಕೆಲವೊಂದು ಸರಿ ಅನಿಸುತ್ತೆ ನಾವು ಇಷ್ಟು ಬೇಗ ದೊಡ್ಡವರಾಗ್ಬಿಟ್ವಾ ಅಂತ. ಅಂದರೆ ಇಡೀ ದಿನ ನಮ್ಮ ಹೊರಗಡೆ ಕರ್ಕೊಂಡು ಹೋಗ್ತಾರೆ ಸಂಜೆ ಅಂತ ಕಾಯ್ತಾ ಇದ್ದಿದ್ದು ನಾವು ಆಫೀಸಿಗೆ ಒಂದಿನ ರಜೆ ಹಾಕ್ಕೊಂಡು ಮತ್ತೆ ಅಮ್ಮನ ಜೊತೆ ಹೊರಗಡೆ ಹೋಗ್ತೀವಿ. ಒಂದೇನಾದರೂ ಚಿಕ್ಕದೊಂದು ಸರ ಕೊಡಿಸಿದ್ರೆ ಸಾಕು ಖುಷಿ ಆಗ್ತಿದ್ದಿದ್ದು ನಾವು. ಈಗ ಅವ್ರಿಗೆ ಏನು ಚೆನ್ನಾಗಿ ಕಾಣಿಸುತ್ತೆ, ಏನು ಚೆನ್ನಾಗಿ ಕಾಣಿಸಲ್ಲ ಅಂತ ನಾವೇ ಸೆಲೆಕ್ಟ್ ಮಾಡೋ ಒಂದು ಸ್ಥಿತಿಗೆ ಬಂದಿದ್ದೀವಿ. ಅವ್ರು ನಮ್ಮನ್ನು ಹೋಟೆಲಿಗೆ ಕರ್ಕೊಂಡು ಹೋಗ್ತಿದ್ರೆ ಖುಷಿ ಪಡ್ತಿದ್ದು ನಾವು, ಅವ್ರನ್ನ ನಾವು ಹೊರಗಡೆ ಕರ್ಕೊಂಡು ಹೋಗ್ತಾ ಇದ್ದೀವಿ ಇವಾಗ. ಮತ್ತು ನಾವು ಜಾಸ್ತಿ ಟಿ ವಿ ನೋಡ್ತಾ ಇದ್ದರೆ ಆಗ ನಮ್ಮಮ್ಮ ಬೈತಾಯಿದ್ರು. ಇವಾಗ ಅವ್ರು ಜಾಸ್ತಿ ಟಿ ವಿ ಮೊಬೈಲ್ ನೋಡಿದ್ರೆ ನಾವು ಬೈಯೋ ರೇಂಜಿಗೆ ಬೆಳೆದಿದ್ದೀವಿ. ಮತ್ತು ನಮ್ಮ ಬ್ಯಾಗನ್ನು ಅವರು ನಿಂಗಾಗಲ್ಲ ಕೊಡಮ್ಮ ನಾನು ಎತ್ಕೋತೀನಿ ಅಂತ ಅನ್ನೋ ಒಂದು ಟೈಮಿಂದ ಇವಾಗ ನಾವು ಅವ್ರ ಬ್ಯಾಗ್ಸ್ನ ಕ್ಯಾರಿ ಮಾಡೋ ಅಷ್ಟು ದೊಡ್ಡವರಾಗ್ಬಿಟ್ಟಿದ್ದೀವಿ. ನಮ್ಗೆ ಅವ್ರು ಸುಳ್ಳು ಹೇಳಿ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಿದ್ರು ಟ್ರೀಟ್ಮೆಂಟ್ ಕೊಡ್ಸೋಕ್ಕೆ ಮುಂಚೆ. ಇವಾಗ ನಾವು ಅವ್ರಿಗೆ ಸುಳ್ಳು ಹೇಳಿ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗೋ ಏನೋ ಟೈಮ್ ಬಂದಿದೆ. ಅವರಿಗೆ ಎಷ್ಟೇ ನೋವಿದ್ರೂ ನಮ್ಮನ್ನು ಖುಷಿ ಪಡ್ಸೋಕ್ಕೋಸ್ಕರ ನಮ್ಮ ಜೊತೆ ಚೆನ್ನಾಗಿರ್ತಿದ್ದ ಟೈಮಿಂದ ಇವಾಗ ನಾವು ಅವ್ರನ್ನ ಖುಷಿ ಪಡ್ಸೋಕ್ಕೆ ನಮ್ಮ ನೋವನ್ನು ಹೈಡ್ ಮಾಡೋ ಟೈಮಿಗೆ ಬಂದಿದ್ದೀವಿ. ವಿ ಆರ್ ರೆಸ್ಪಾನ್ಸಿಬಲ್ ಅಡಲ್ಟ್ಸ್ ನಾವ್.